ಹಿಜಾಬ್ ಆದೇಶ ವಾಪಸ್ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಇಂದು ಉಲ್ಟಾ ಹೊಡೆದಿದ್ದಾರೆ. ಒಂದೇ ದಿನದಲ್ಲಿ ಸಿದ್ದರಾಮಯ್ಯ ಉಲ್ಟಾ ಹೊಡೆದಿದ್ದಾರೆ. ಆದೇಶ ಇನ್ನೂ ವಾಪಸ್ ಪಡೆದಿಲ್ಲ, ಯೋಚಿಸುತ್ತಿದ್ದೇವೆ. ಸರ್ಕಾರದಲ್ಲಿ ಈ ಬಗ್ಗೆ ಚರ್ಚೆ ಮಾಡಿ ಅಂತಿಮ ನಿರ್ಧಾರ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಯಾರೋ ಒಬ್ಬರು ಈ ಬಗ್ಗೆ ಪ್ರಶ್ನೆ ಮಾಡಿದ್ರು, ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ. ಹಿಜಾಬ್ ನಿಷೇಧ ವಾಪಸ್ಗೆ ಯೋಚನೆ ಮಾಡಿದ್ದೀವಿ. ಹೀಗೆ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹಿಜಾಬ್ ಇಲ್ಲ, ಈಗ ಯಾವ ಬಟ್ಟೆಯನ್ನು ಬೇಕಾದರೂ ಧರಿಸಬಹುದು. ಬಟ್ಟೆ ಊಟ ಅನ್ನೋದು ಅವರವರ ಆಯ್ಕೆ. ಇದನ್ನ ಬಹಿರಂಗವಾಗಿ ವೇದಿಕೆಯೊಂದರಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಒಂದೇ ದಿನದಲ್ಲಿ ನೋಡಿ ಸ್ಟೇಟ್ಮೆಂಟ್ ಹೇಗೆ ಬದಲಾಗಿದೆ ಅಂತ. ಕಡೆ ಪಕ್ಷ ಕೋರ್ಟ್ನಲ್ಲಿ ಕೇಸ್ ಇದ್ದಾಗ ಕರ್ನಾಟಕದ ಮುಖ್ಯಮಂತ್ರಿ ಅನ್ನಿಸ್ಕೊಂಡಿರುವ ಸಿದ್ದರಾಮಯ್ಯನವರು ಯಾವ ವೇದಿಕೆಯಲ್ಲಿ ಯಾವ ಸೂಕ್ಷ್ಮ ವಿಚಾರದ ಬಗ್ಗೆ ಹೇಗೆ ಸ್ಟೇಟ್ಮೆಂಟ್ ಅನ್ನು ಕೊಡಬೇಕು ಅನ್ನೋ ಅರಿವಿದ್ರೆ ಬಹಳ ಉತ್ತಮ. ಸದ್ಯ ಸಿದ್ದರಾಮಯ್ಯನವರು ನನ್ನ ಹೇಳಿಕೆಯನ್ನು ತಿರುಚಿದ್ದಾರೆ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಕ್ಟಿವ್ ಆಗಿದೆಯಲ್ಲ, ಆ ಕಾರಣಕ್ಕೆ ಹೀಗಾಗಿರಬಹುದು ಅಂತ ಹೇಳಿಲ್ಲ ಅನ್ನೋದೇ ಸಮಾಧಾನ. ನೋಡಿ, ಹಿಜಾಬ್ ನಿಷೇಧ ವಾಪಸ್ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿ ಉಲ್ಟಾ ಹೊಡೆದಿದ್ದಾರೆ ಅನ್ನೋದನ್ನ ಗಮನಿಸಬಹುದು. ಕರ್ನಾಟಕದ ಜನ ಹಿಜಾಬ್ ಕುರಿತಂತೆ ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅನ್ನ ಗಮನಿಸಿದ್ದಾರೆ. ಆದರೆ ಒಂದೇ ದಿನದಲ್ಲಿ ತಮ್ಮ ಹೇಳಿಕೆಗೆ ಸಂಬಂಧಪಟ್ಟಂತೆ, ನಿನ್ನೆ ದಿನ ಕೊಟ್ಟಂತಹ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಇವತ್ತು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆದೇಶ ಇನ್ನೂ ವಾಪಸ್ ಪಡೆದಿಲ್ಲ, ಯೋಚಿಸ್ತಾ ಇದ್ದೀವಿ. ಸರ್ಕಾರದಲ್ಲಿ ಈ ಬಗ್ಗೆ ಚರ್ಚೆ ಮಾಡಿ ಅಂತಿಮ ನಿರ್ಧಾರ ಅಂತ ಹೇಳಿದ್ದಾರೆ. ಸರ್, ಈಗ ನಿನ್ನೆ ನೀವು ಹಿಜಾಬ್ ವಿಚಾರ ಮಾತಾಡಿದ್ರೆ ಈ ಶೈಕ್ಷಣಿಕ ವರ್ಷದಿಂದ ಜಾರಿದೆ ಸರ್. ಈ ಶೈಕ್ಷಣಿಕ ವರ್ಷ ಹಿಜಾಬ್ ಇನ್ಮೇಲಿಂದ ಇರಲ್ಲ ಅಂತ ಹೇಳಿದಿರಾ? ಈ ಶೈಕ್ಷಣಿಕ ವರ್ಷದಿಂದ ಇನ್ನೂ ಮಾಡಿಲ್ಲ. ಅವ್ರು ಹೇಳಿದ್ರು, ಒಬ್ಬರು ಪ್ರಶ್ನೆ ಕೇಳಿದ್ರು. ನಾವು ಸರ್ಕಾರ ಅದನ್ನ ವಾಪಸ್ ತಗೊಳ್ಳಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ. ಈ ಶೈಕ್ಷಣಿಕ ವರ್ಷದಿಂದ ಆಗಲ್ಲ ಅರ್ಥ ಆಗಿದೆಯಲ್ಲ, ಎಕ್ಸಾಮ್ಗಳು ಬರುತ್ತೆ. ಗೌರ್ಮೆಂಟ್ ಚರ್ಚೆ ಸರ್, ಈಗ ನಿನ್ನೆ ನೀವು ಹಿಜಾಬ್ ವಿಚಾರ ಮಾತಾಡಿದ್ರೆ ಈ ಶೈಕ್ಷಣಿಕ ವರ್ಷದಿಂದ ಜಾರಿದೆ ಸರ್. ಈ ಶೈಕ್ಷಣಿಕ ವರ್ಷ ಹಿಜಾಬ್ ಇನ್ಮೇಲಿಂದ ಇರಲ್ಲ ಅಂತ ಹೇಳಿದಿರಾ? ಈ ಶೈಕ್ಷಣಿಕ ವರ್ಷದಿಂದ ಇನ್ನೂ ಮಾಡಿಲ್ಲ. ಅವ್ರು ಹೇಳಿದ್ರು, ಒಬ್ಬರು ಪ್ರಶ್ನೆ ಕೇಳಿದ್ರು. ನಾವು ಸರ್ಕಾರ ಅದನ್ನ ವಾಪಸ್ ತಗೊಳ್ಳಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ. ಈ ಶೈಕ್ಷಣಿಕ ವರ್ಷದಿಂದ ಆಗಲ್ಲ ಅರ್ಥ ಆಗಿದೆಯಲ್ಲ, ಎಕ್ಸಾಮ್ಗಳು ಬರುತ್ತೆ. ಗೌರ್ಮೆಂಟ್ ಚರ್ಚೆ ಸರ್, ಈಗ ನಿನ್ನೆ ನೀವು ಹಿಜಾಬ್ ವಿಚಾರ ಮಾತಾಡಿದ್ರೆ ಈ ಶೈಕ್ಷಣಿಕ ವರ್ಷದಿಂದ ಜಾರಿದೆ ಸರ್. ಈ ಶೈಕ್ಷಣಿಕ ವರ್ಷ ಹಿಜಾಬ್ ಇನ್ಮೇಲಿಂದ ಇರಲ್ಲ ಅಂತ ಹೇಳಿದಿರಾ? ಈ ಶೈಕ್ಷಣಿಕ ವರ್ಷದಿಂದ ಇನ್ನೂ ಮಾಡಿಲ್ಲ. ಅವ್ರು ಹೇಳಿದ್ರು, ಒಬ್ಬರು ಪ್ರಶ್ನೆ ಕೇಳಿದ್ರು. ನಾವು ಸರ್ಕಾರ ಅದನ್ನ ವಾಪಸ್ ತಗೊಳ್ಳಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ. ಈ ಶೈಕ್ಷಣಿಕ ವರ್ಷದಿಂದ ಆಗಲ್ಲ ಅರ್ಥ ಆಗಿದೆಯಲ್ಲ. ಇದು ಇವತ್ತು ಸಿದ್ದರಾಮಯ್ಯನವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಅಲ್ಲ, ಇನ್ನೂ ಮಾಡಿಲ್ಲ, ಆ ಬಗ್ಗೆ ಗೌರ್ಮೆಂಟ್ ನಾವು ಚರ್ಚೆ ಮಾಡ್ತೀವಿ. ಇದು ಸಿದ್ದರಾಮಯ್ಯನವರ ಹೇಳಿಕೆ ಆಗಿದೆ. ಬಟ್ ನಿನ್ನೆ ಒಂದು ವೇದಿಕೆಯಲ್ಲಿ ನೇರವಾಗಿ ಹಿಜಾಬ್ ಇಲ್ಲ, ಈಗ ಬಟ್ಟೆ ಊಟ ಅನ್ನೋದು ಅವರವರ ಆಯ್ಕೆ ಅನ್ನುವಂತಹ ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ. ನೋಡಿ, BJP ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಇದೇ ವಾದವನ್ನು ಮಂಡಿಸ್ತಾ ಇದ್ರು. ಅಭಿವೃದ್ಧಿ, ಕಾಮಗಾರಿ, ಅನುದಾನ, GST ಈ ಥರದ್ದೇನೇ ಪ್ರಶ್ನೆಗಳನ್ನು ಕೇಳಿದ್ರು ಕೂಡ ಡೈವರ್ಟ್ ಮಾಡ್ತಾರೆ, ಧರ್ಮವನ್ನು ಮುಂದೆ ತರ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಅಹಿಂದ ನಾಯಕ ಅಂತ ಕರೆಸ್ಕೊಳ್ಳೋ ಸಿದ್ದರಾಮಯ್ಯನವ್ರು ಏನು ಹೇಳ್ತಿದ್ದಾರೆ, ಏನು ಮಾಡ್ತಿದ್ದಾರೆ, ಅದು ಕೂಡ ಗಮನಾರ್ಹ ಆಗತ್ತೆ. ಹಾಗಾದ್ರೆ ಸಿದ್ದರಾಮಯ್ಯನವ್ರು ನಿನ್ನೆ ಏನು ಹೇಳಿದ್ರು, ಒಂದ್ಸಲಿ ಬನ್ನಿ ನೋಡ್ಕೊಂಬರೋಣ. ಅಂತಕ್ಕಂಥ ಮಾತುಗಳನ್ನ ಹೇಳಿ, ನಾವು ಈಗಾಗಲೇ ದರ್ಶನ್ ಹೇಳಿದ್ರು, ನಮ್ಮ ಸರ್ಕಾರ ಬಂದು 7 ತಿಂಗಳಾಯಿತು. 7 ತಿಂಗಳಲ್ಲಿ ಜನರಿಗೆ ಕೊಟ್ಟಿದ್ದಂಥ 5 ದೊಡ್ಡ ಭರವಸೆಗಳಲ್ಲಿ 4 ಭರವಸೆಗಳನ್ನು ಈಡೇರಿಸಿದೆ. ಜನವರಿ 12ನೇ ತಾರೀಕಿಗೆ 5ನೇ ಗ್ಯಾರಂಟಿನೂ ಕೂಡ ಜಾರಿ ಕೊಡ್ತಾ ಇದ್ದೀವಿ. ಯುವ ನಿಧಿ ಅದನ್ನು ಜಾರಿ ಕೊಡ್ತೀವಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಗ್ಯಾರಂಟಿಗಳನ್ನು ಜಾರಿ ಮಾಡಿದ ಮೇಲೆ ಪ್ರತಿ ಮನೆಗೆ ಅದರ ಜೊತೆಗೆ ನಾವು 5 kg ತಲಾ 5 kgಗೆ ಬದಲಾಗಿ 170 ರೂಪಾಯಿ ಕೊಡ್ತೀವಿ. ಈ ದುಡ್ಡೆಲ್ಲ ನಿಮಗೆ ಉಳಿತದಲ್ವಾ?
ಈ ದುಡ್ಡು ಯಾರಾದ್ರೂ ಮಧ್ಯವರ್ತಿಗಳು ಹೊಡ್ಕೊಳ್ತಾರ? ನಿಮಗೆ ನೇರವಾಗಿ ತಲುಪುತ್ತೆ. ಈ ದುಡ್ಡು ಸಿಕ್ಕಿದ್ರೆ ನಿಮ್ಗೆ ಕೊಂಡ್ಕೊಳ್ಳೋ ಶಕ್ತಿ ಜಾಸ್ತಿ ಆಗಲ್ವಾ? ಕೊಂಡ್ಕೊಳ್ಳೋ ಶಕ್ತಿ ಜಾಸ್ತಿ ಆಗುತ್ತಾ ಇಲ್ಲ? ಎಲ್ಲ ಜಾತಿ ಬಡವರು, ಎಲ್ಲ ಧರ್ಮದ ಬಡವರು ಊಟ ಮಾಡೋದು ನಿಮ್ಗೆ ಸೇರಿದ್ದು. ನಾನು ಯಾಕೆ ನಿನ್ಗೆ ಅಡ್ಡಿಪಡಿಸ್ಲಿ? ನೀವು ಯಾವ ಡ್ರೆಸ್ ಹಾಕತ್ತಿ ಹಾಕೊಳ್ಳಪ್ಪ. ನೀವು ಹಿಜಾಬ್ ಅದು ವಾಪಸ್ ತಗೊಂಡ್ಬಿಡ್ತೀವಿ. ಈಗೇನು ಹಿಜಾಬ್ ಇಲ್ಲ, ಈಗ ಹಿಜಾಬ್ ಹಾಕೊಂಡು ಹೋಗ್ಬೋದು ಈಗ. ಗೊತ್ತಾಯ್ತಾ? ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಈಗ ಡ್ರೆಸ್ ಹಾಕೊಳ್ಳೋದು, ಊಟ ಮಾಡೋದು ನಿಮ್ಗೆ ಸೇರಿದ್ದು. ನಾನು ಯಾಕೆ ನಿನ್ಗೆ ಅಡ್ಡಿಪಡಿಸ್ಲಿ? ನೀವು ಯಾವ ಡ್ರೆಸ್ ಹಾಕತ್ತಿ ಹಾಕೊಳ್ಳಪ್ಪ. ನೀವು ಯಾವ ಊಟ ಮಾಡ್ತೀಯ ಮಾಡು. ನನಗೆ ಯಾಕೆ? ನಾನು ಊಟ ಮಾಡೋದು ನಾ ಮಾಡ್ತೀನಿ, ನೀವು ಊಟ ಮಾಡೋದು ನೀವು ಮಾಡ್ತೀಯ. ಅದು ನಿಮ್ಮ ಹಕ್ಕು, ನನ್ನ ಸರ್. ಈಗ ನಿನ್ನೆ ನೀವು ಹಿಜಾಬ್ ವಿಚಾರ ಮಾತಾಡಿದ್ರೆ ಈ ಶೈಕ್ಷಣಿಕ ವರ್ಷದಿಂದ ಜಾರಿನೇ ಸರ್. ಈ ಶೈಕ್ಷಣಿಕ ವರ್ಷ ಹಿಜಾಬ್ ಇನ್ಮೇಲಿಂದ ಇರಲ್ಲ ಅಂತ ಹೇಳಿದಿರಾ? ಈ ಶೈಕ್ಷಣಿಕ ವರ್ಷದಿಂದ ಅದು ಇನ್ನೂ ಮಾಡಿಲ್ಲ. ಅವ್ರು ಹೇಳಿದ್ರು, ಒಬ್ಬರು ಪ್ರಶ್ನೆ ಕೇಳಿದ್ರು. ನಾವು ಸರ್ಕಾರ ಅದನ್ನ ವಾಪಸ್ ತಗೊಳ್ಳಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಈ ಶೈಕ್ಷಣಿಕ ವರ್ಷದಿಂದ ಆಗಲ್ಲ. ಅರ್ಥ ಆಗಿದೆಯಲ್ಲ, ಎಕ್ಸಾಮ್ಗಳು ಬರುತ್ತೆ. ಗೌರ್ಮೆಂಟ್ ಚರ್ಚೆ ಸರ್. ಈಗ ನಿನ್ನೆ ನೀವು ಹಿಜಾಬ್ ವಿಚಾರ ಮಾತಾಡಿದ್ರೆ ಈ ಶೈಕ್ಷಣಿಕ ವರ್ಷದಿಂದ ಜಾರಿನೇ ಸರ್. ಈ ಶೈಕ್ಷಣಿಕ ವರ್ಷ ಹಿಜಾಬ್ ಇನ್ಮೇಲಿಂದ ಇರಲ್ಲ ಅಂತ ಹೇಳಿದಿರಾ? ಈ ಶೈಕ್ಷಣಿಕ ವರ್ಷದಿಂದ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ. ಸುರೇಶ್, ಹಿಜಾಬ್ ಇಲ್ಲ ಈಗ, ಬಟ್ಟೆ ಮತ್ತು ಊಟ ಅನ್ನೋದು ಅವರವರ ಆಯ್ಕೆ ಅಂತ ನೆನ್ನೆ ಕೌಲಂದಿಯಲ್ಲಿ ಸಿದ್ದರಾಮಯ್ಯನವರೇ ಸ್ವತಃ ಹೇಳಿದ್ರು. ಇವತ್ತಾಗಲೇ ಸ್ಟೇಟ್ಮೆಂಟ್ ಬದಲಾಗ್ಬಿಟ್ಟಿದೆ. ನೆನ್ನೆಯ ಸ್ಟೇಟ್ಮೆಂಟನ್ನೇ ನಂಬಿಕೊಂಡು ಮುಸಲ್ಮಾನ್ ಬಾಂಧವರು, ಆ ಹೆಣ್ಣುಮಕ್ಕಳು ಶಾಲೆಗೆ ಹಿಜಾಬ್ ಹಾಕೊಂಡು ಹೋದ್ರ ಕತೆ ಏನು? ಆ ಅರಿವು ಕರ್ನಾಟಕದ ಘನತೆವಿತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಇರಬೇಕಾ ಬೇಡವಾ? ದಿವ್ಯಾ, ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರು ಕೊಟ್ಟಂತ ನಿನ್ನೆ ಹೇಳಿಕೆ ಏನಿತ್ತು, ಒಂದು ರೀತಿಯಲ್ಲಿ ಒಂದು ವರ್ಗಕ್ಕೆ ಒಂದು ರೀತಿ ಸಾಕಷ್ಟು ಖುಷಿಯನ್ನ ತಂದುಕೊಡ್ತು. ಮಾತ್ರ ಅಲ್ಲ, ಅವರ ಪ್ರಶ್ನೆಗೆ ಅಲ್ಲಿದ್ದಂತ ಸಾರ್ವಜನಿಕರು ಒಂದು ಪ್ರಶ್ನೆ ಏನ್ ಕೇಳಿದ್ರು, ಅದಕ್ಕೆ ಅದು ನಮ್ಮ ಹಕ್ಕು, ಆಹಾರ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ನಮ್ಮ ಹಕ್ಕನ್ನ ನಾವು ಪಾಲಿಸ್ಬೇಕು. ನಾನು ಧೋತಿ ಹಾಕಿದೀನಿ, ಶರ್ಟ್ ಹಾಕಿದೀನಿ, ಪೈಜಾಮ್ ಹಾಕಿದೀನಿ, ಒಂದು ರೀತಿಯಲ್ಲಿ ಇದೆಲ್ಲವೂ ಕೂಡ ನನ್ನ ಹಕ್ಕಾಗಿದೆ. ಊಟನೂ ನಾನು ಇಷ್ಟ ಬಂದಂಗೆ ಮಾಡ್ತೀನಿ. ಹಾಗಂತ ಹಿಜಾಬನ್ನ ಬೇಡ ಅಂತ ಹೇಳೋದು ನಮ್ಗಿಲ್ಲ. ಆ ಚಿಂತನೆ ಇದೆ, ನಾವು ಕೂಡ ಅದನ್ನ ತೆಗೆದಾಕ್ತಿವಿ, ಈಗಾಗಲೇ ನಾನು ಹೇಳಿದ್ದೀನಿ ಅನ್ನೋ ಮಾತನ್ನು ಕೂಡ ಸಿದ್ದರಾಮಯ್ಯ ಅವರು ಏಕಾಏಕಿ ಹೇಳ್ಬಿಡ್ತಾರೆ. ಆದ್ರೆ ಅದು ಇನ್ನೂ ಕೂಡ ಸರ್ಕಾರದ ಮಟ್ಟದಲ್ಲಿದೆ, ಆ ಚರ್ಚೆಯ ಒಂದು ಹಂತದಲ್ಲಿದೆ. ಆದ್ರೆ ಸಿದ್ದರಾಮಯ್ಯನವರು ಏಕಾಏಕಿ ಒಂದು ಮಾತು ಹೇಳಿರೋದ್ರಿಂದ ಎಲ್ಲೋ ಒಂದ್ ಕಡೆ ಎಲ್ರಿಗೂ ರಾತ್ರೋರಾತ್ರಿ ಒಂದು ಹೊಸದಾಗಿ ಒಂದು ದೊಡ್ಡ ಮಟ್ಟದ ಒಂದು ಸದ್ದಾಗುತ್ತೆ. ಏಕಾಏಕಿ ಬೆಳಿಗ್ಗೆ ಇವತ್ತು ಯಾವಾಗ ಸಂಚಲನ ಆಗುತ್ತೆ, ಎಲ್ಲರೂ ಕೂಡ ಪ್ರಶ್ನೆಗಳನ್ನ ಹಾಕ್ತಾರೆ. ಮತ್ತೊಂದ್ ಕಡೆ ಬಿಜೆಪಿನೂ ಕೂಡ ನಾವು ಕೇಸರಿ ಸಾಲನ್ನ ಹಾಕ್ತೀವಿ ಅನ್ನೋ ಒಂದು ಸುದ್ದಿಗೋಷ್ಠಿಗಳನ್ನು ಕೂಡ ನಡೆಸ್ತಾರೆ. ಇದು ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವ್ರಿಗೆ ಒಂದು ರೀತಿಯಲ್ಲಿ ಬೇರೆ ರೀತಿಯಾಗಿ ಹೋಗ್ತಾ ಇದೆಯಾ ಈ ಒಂದು ಹೇಳಿಕೆ ಅನ್ನೋ ರೀತಿಯಲ್ಲಿ ಮನವರಿಕೆ ಆಗುತ್ತೆ. ಹಾಗಾಗಿ ಬೆಳಗ್ಗೆ ಏಕಾಏಕಿ ಮಾಧ್ಯಮದವರ ಜೊತೆನೂ ಕೂಡ ನಿವಾಸದ ಬಳಿನೂ ಕೂಡ ಯಾವುದೇ ರೀತಿಯಾಗಿ ಮಾತುಕತೆಯನ್ನು ಆಡೋದಿಲ್ಲ, ನಿರಾಕರಣೆ ಮಾಡ್ತಾರೆ ಮಾತಾಡೋದಕ್ಕೆ. ತದನಂತರದಲ್ಲಿ ಕೈಗಾರಿಕೋದ್ಯಮಿಗಳ ಜೊತೆಯಲ್ಲಿ ಸಭೆಯನ್ನ ನಡೆಸಿ ಹೊರಗಡೆ ಬರುವಂತ ಸಂದರ್ಭದಲ್ಲೂ ಕೂಡ ಇದು ಸರ್ಕಾರದ ಮಟ್ಟದಲ್ಲಿದೆ. ನೋಡ್ಬೇಕು, ಇನ್ನೂ ಚಿಂತನೆ ಇದೆ ಏನಾಗತ್ತೆ ಅಂತೇಳಿ. ಬಟ್ ನಾವು ಸದ್ಯಕ್ಕೆ ಏನೂ ಮಾತಾಡೋ ಹಂತದಲ್ಲಿಲ್ಲ ಅಂತೇಳಿ ಏಕಾಏಕಿ ಹೊರಟ್ಬಿಡ್ತಾರೆ. ಅಲ್ಲಿಗೆ ಸಿದ್ದರಾಮಯ್ಯನವರು ಈ ಒಂದು ಚರ್ಚೆ ವಿಚಾರವನ್ನ ಇನ್ನು ಹಿಜಾಬ್ ಇರೋದಿಲ್ಲ ಅನ್ನೋದು ಯಾಕೆ ಹೇಳಿದ್ರು ಅನ್ನೋದು ಇಲ್ಲಿ ದೊಡ್ಡ ಪ್ರಶ್ನೆ ಆಗಿರುವಂತದ್ದು. ಆದ್ರೆ ಈಗ ಸದ್ಯಕ್ಕೆ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮಾತ್ರ ಅಲ್ಲ, ಈಗ ಒಂದು ವರ್ಗ ಸಂತೋಷವಾಗಿದೆ, ಮತ್ತೊಂದು ರೀತಿಯಲ್ಲಿ ಇದು ವಿರೋಧ ಪಕ್ಷದಲ್ಲಿರುವಂತಹ ಬಿಜೆಪಿಗೂ ಕೂಡ ಒಂದು ರೀತಿಯಲ್ಲಿ ಈಗ ಅಸ್ತ್ರವಾಗಿ ಸಿಕ್ಕಿದೆ. ಹೇಗೆ ಹೇಳಿದ್ರು ಅನ್ನೋ ರೀತಿಯಲ್ಲಿ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯನವರಿಗೆ ಇದು ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂತದ್ದು. ದಿವ್ಯಾ, ರೈಟ್. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಹಿಜಾಬ್ ಕುರಿತಂತೆ ಏನಾದ್ರೂ ಮಹತ್ವದ ನಿರ್ಧಾರ ತೆಗೆದುಕೊಳ್ಳೋ ಕ್ಲೂ ಏನಾದ್ರೂ ಕೊಟ್ರ ಹೇಗೆ? ಒಂದು ಹಂತದಲ್ಲಿ ಸಿದ್ದರಾಮಯ್ಯನವರು ನಿನ್ನೆ ಆ ಕ್ಲೂ ಕೊಡೋದಕ್ಕೆ ಮುಂದಾಗಿದ್ರು ದಿವ್ಯಾ. ಎಲ್ಲ ಒಂದ್ ಕಡೆ ಆ ವಿಚಾರ ಏನಾಗುತ್ತೆ, ಏಕಾಏಕಿ ನಾವು ಮಾಡೇ ಬಿಟ್ವಿ ಅನ್ನೋ ರೀತಿಯಲ್ಲಿ ಆ ಕ್ಷಣದ ಒಂದು ಅವರ ಒಂದು ಮಾತಿದ್ದಂಥದ್ದು. ಅಂದ್ರೆ ಆ ಪ್ರಶ್ನೆ ಸಾರ್ವಜನಿಕವಾಗಿ ಎಲ್ಲರೂ ಕೂಡ ಇದ್ದಂತ ಸಂದರ್ಭದಲ್ಲಿ ಒಂದು ಹಂತದಲ್ಲಿ ಪೊಲೀಸರು ಕೂಡ ಆ ಸಂದರ್ಭದಲ್ಲಿ ಆ ಕಾರ್ಯಕ್ರಮದಲ್ಲಿ ಇರ್ತಾರೆ. ಏಕಾಏಕಿ ಅಲ್ಲಿ ಒಂದು ಚರ್ಚೆ ವಿಚಾರವನ್ನ ಇಲ್ಲ ನಾವು ತೆಗೆದಾಕಕ್ಕೆ ಹೇಳ್ಬಿಟ್ಟಿದೀವಿ ಅನ್ನೋ ರೀತಿಯಲ್ಲಿ ಹೇಳಿದಾಗ ಇದು ದೊಡ್ಡ ಮಟ್ಟದಲ್ಲಿ ಬಿಂಬಿತ ಆಗುತ್ತೆ. ಹಾಗಾಗಿ ಇವತ್ತು ಅವ್ರು ಹೇಳಿರೋ ಒಂದು ಕ್ಲಾರಿಟಿ ಅಂದ್ರೆ ಯಾವಾಗ ಆ ನೆನೆ ಹೇಳಿಕೆಯನ್ನ
ಬೇರೆ ರೀತಿಯಾಗಿ ಅದನ್ನ ಚೇಂಜ್ ಮಾಡ್ಕೋತಾರೆ, ಇಲ್ಲ ಅದು ಸರ್ಕಾರದ ಮಟ್ಟದಲ್ಲಿ ಚರ್ಚೆಯ ಹಂತದಲ್ಲಿದೆ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರ ಏನಿದೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಜೊತೆಗೆ ಈಗ ನೆನೆ ಕೊಟ್ಟಂತ ಸ್ಟೇಟ್ಮೆಂಟ್ಗೆ ಸರ್ಕಾರದ ಮಟ್ಟದಲ್ಲಿ ಅದು ಬದ್ಧತೆಯನ್ನ ಉಳಿಸ್ಕೋಬೇಕಾಗತ್ತೆ. ಇಲ್ಲದಿದ್ರೆ ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರು ಮುಂದಿನ ದಿನಗಳಲ್ಲಿ ಕೊಡುವಂತ ಹೇಳಿಕೆಗಳು ಯಾರು ಕೂಡ ನಂಬೋದಿಲ್ಲ. ಈಗ ಒಂದು ವರ್ಗಕ್ಕೆ ಸೀಮಿತ ಆಗಿರೋ ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರೋದ್ರಿಂದ ಏನಾದ್ರೂ ಇದು ಮಿಸ್ ಆಯ್ತು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅವರ ಮಾತಿಗೂ ಕೂಡ ಎಲ್ಲೋ ಒಂದ್ ಕಡೆ ಮನ್ನಣೆ ಸಿಗೋದು ಕೂಡ ಕಡಿಮೆ ಆಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ದಿವ್ಯಾ, ಬಟ್ ಇದು ರಾಜಕೀಯ ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ಈಗಾಗಲೇ ಪ್ರತಿಪಕ್ಷಗಳು ಇದೇ ಹಿಜಾಬ್ ಕುರಿತಂತೆ ಕೇಸ್ ಕೋರ್ಟ್ನಲ್ಲಿದ್ದಾಗ ಸರ್ಕಾರ ಯಾವುದೇ ರೀತಿಯ ಆದೇಶವನ್ನ ಕೊಡೋ ಹಾಗಿಲ್ಲ. ಜೊತೆಗೆ ವಸ್ತ್ರ ಸಂಹಿತೆಯನ್ನು ಜಾರಿಗೆ ತಂದಿದ್ವೇ ಹೊರತು ನಾವು ಹಿಜಾಬನ್ನು ನಿಷೇಧಿಸಿರಲಿಲ್ಲ. ಶಾಲೆಯಲ್ಲಿ ಸಮವಸ್ತ್ರ ಅನ್ನೋದು ಕಡ್ಡಾಯ, ಏಕರೂಪ ಸಮವಸ್ತ್ರ ಅನ್ನೋದು ಇರಬೇಕಾಗತ್ತೆ. ಹಿಜಾಬ್ ಧರಿಸೋದು ಕರ್ನಾಟಕದಲ್ಲಿ ಈ ಕ್ಷಣಕ್ಕೂ ಚಾಲ್ತಿಯಲ್ಲಿದೆ ಅನ್ನುವಂಥ ಮಾತನ್ನ ಬಿಜೆಪಿ ಹೇಳ್ತಿದೆ. ಇದಕ್ಕೇನಾದರೂ ಪ್ರತಿಕ್ರಿಯೆ ಕೊಟ್ರ ಸಿದ್ದರಾಮಯ್ಯನವರು? ದಿವ್ಯ, ಇಲ್ಲ, ಯಾವ ಪ್ರಶ್ನೆಗಳಿಗೂ ಸಿದ್ದರಾಮಯ್ಯನವರು ಉತ್ತರ ಕೊಡ್ಲಿಕ್ಕೆ ಮುಂದಾಗಿರಲಿಲ್ಲ. ಕೇವಲ ಈ ವರ್ಷದ ಶೈಕ್ಷಣಿಕ ವರ್ಷದಿಂದ ಏನಾದ್ರೂ ಈ ಹಿಜಾಬ್ ಜಾರಿಗೆ ಬರುತ್ತಾ ಅನ್ನೋ ಪ್ರಶ್ನೆಗೂ ಕೂಡ ಅವ್ರು ಉತ್ತರ ಕೊಡ್ಲಿಲ್ಲ. ಇಲ್ಲ, ಅದೆಲ್ಲವೂ ಕೂಡ ಸರ್ಕಾರದ ಮಟ್ಟದಲ್ಲಿ ನಾವು ಚರ್ಚೆ ಮಾಡ್ತೀವಿ ಅಷ್ಟೇ, ಈಗ ನಡೀರಿ, ಈಗ ಯಾವುದಕ್ಕೂ ಕೂಡ ನಾನು ಉತ್ತರ ಕೊಡೋದಿಲ್ಲ ಅಂತಾನೆ ಅವರು ನಿರಾಕರಣೆಯನ್ನ ಮಾಡದಂತದ್ದು. ಈಗ ಸದ್ಯಕ್ಕೆ ವಿರೋಧ ಪಕ್ಷಗಳಿಗೆ ಇದೊಂದು ರೀತಿಯಲ್ಲಿ ಅಸ್ತ್ರವಾಗಿ ಸಿಕ್ಕಿದೆ. ಮಾತ್ರ ಅಲ್ಲ, ಈಗ ಒಂದು ವಸ್ತ್ರ ಸಂಹಿತೆ ಅಂತೇಳಿ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲೂ ಕೂಡ ಇದೆ. ಆದ್ರೆ ಈ ಹೇಳಿಕೆಯಿಂದ ಎಲ್ಲೋ ಒಂದ್ ಕಡೆ ಮಕ್ಕಳಲ್ಲಿ ಬೇರೆ ರೀತಿಯಾದಂತಹ ಒಂದು ಪ್ರಭಾವ ಬೀರುವಂತ ಸಾಧ್ಯತೆಗಳಿದೆ. ಒಂದು ರೀತಿಯಲ್ಲಿ ಶಾಲಾ ಕಾಲೇಜಿನ ಆಡಳಿತ ಮಂಡಳಿ ಆಗಿರ್ಬೋದು, ಶಿಕ್ಷಣ ಸಂಸ್ಥೆ ಆಗಿರ್ಬೋದು, ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಗೊಂದಲ ಆಗಿರುವಂತದ್ದು. ಯಾಕಂದ್ರೆ ರಾಜ್ಯದ ದೊರೆ ಸಿಎಂ ಅವರೇ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಸಾಕಷ್ಟು ಕನ್ಫ್ಯೂಷನ್ ಗಳಾಗ್ತವೆ. ಅದು ಈಗ್ಲಿಂದಲೇ ಜಾರಿ ಆಗುತ್ತಾ, ಅಥವಾ ಸಿದ್ದರಾಮಯ್ಯನವರು ಈಗಾಗಲೇ ಹೇಳಿದ್ದಾರೆ ಅದನ್ನ ಫಾಲೋ ಮಾಡ್ಬೇಕಾ, ಅಥವಾ ಸರ್ಕಾರ ಇದನ್ನ ಚಿಂತನೆ ಮಾಡಿ ಆದೇಶವನ್ನ ಹೊರಡಿಸುತ್ತಾ? ಹಾಗಾಗಿ ಈ ರೀತಿಯಾದಂತಹ ನಾನಾ ಪ್ರಶ್ನೆಗಳು ಕೂಡ ಒಂದು ರೀತಿಯಲ್ಲಿ ಇರುವಂತದ್ದು. ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗ್ಬೇಕು ಅಂತಂದ್ರೆ ಒಂದು ರೀತಿಯಲ್ಲಿ ಗೊಂದಲ ಇದೆ. ಎಲ್ಲಾ ಗೊಂದಲಗಳಿಗೂ ಒಂದು ರೀತಿಯಲ್ಲಿ ಉತ್ತರ ಸಿಗ್ಬೇಕು ಅಂದ್ರೆ ಸರ್ಕಾರದ ಮಟ್ಟದಲ್ಲಿ ಇದಕ್ಕೆ ಚರ್ಚೆಯಾಗಿ ಒಂದು ಅಂತಿಮವಾದಂತ ಒಂದು ಆದೇಶವನ್ನ ಬಿಡಬೇಕಾಗತ್ತೆ. ಇಲ್ಲದಿದ್ದರೆ ವಿರೋಧ ಪಕ್ಷಗಳಿಗೆ ಇದು ಒಂದು ರೀತಿಯಲ್ಲಿ ಅಸ್ತ್ರವಾಗಿ ಮುಂದಿನ ಲೋಕಸಭಾ ಚುನಾವಣೆಗೂ ಕೂಡ ಇದು ಒಂದು ದೊಡ್ಡ ಮಟ್ಟದ ಅಸ್ತ್ರ ಅಂತಂದ್ರೂ ಕೂಡ ತಪ್ಪಾಗಲಾರದು. ನಿಜ, ನೀವು ಹೇಳಿದಾಗ ಸುರೇಶ್, ಈಗಾಗಲೇ ಸಿದ್ದರಾಮಯ್ಯನವರ ನೆನ್ನಿನ ಸ್ಟೇಟ್ಮೆಂಟ್ ಅನ್ನ ಗಮನಿಸಿಯೇ ಆಗಲೇ ಮುಸಲ್ಮಾನ್ ಹೆಣ್ಣು ಮಕ್ಕಳು ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ಅನ್ನ ಸ್ವಾಗತಿಸ್ಬಿಟ್ಟಿದ್ದಾರೆ, ಆಗ್ಲೇ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ನಿಜ, ಖಂಡಿತ. ಯಾಕಂದ್ರೆ ಮಂಡ್ಯದಲ್ಲೂ ಕೂಡ ಆ ಬಾಲಕಿನಿಂದ ಆ ಬಾಲಕಿನೂ ಕೂಡ ಈಗಾಗಲೇ ಒಂದು ಉತ್ತರವನ್ನು ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ನಾನು ಶಾಲೆಗೆ ಹೋಗೋದನ್ನೇ ಕೂಡ ಬಿಟ್ಟಿದ್ದೆ, ಆದ್ರೆ ಈಗ ಸಿದ್ದರಾಮಯ್ಯನವರು ಹೇಳಿರೋದ್ರಿಂದ ಹಿಜಾಬನ್ನ ಹಾಕೊಂಡು ನಾನು ಶಾಲೆಗೆ ಹೋಗ್ತೇನೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾಳೆ. ಅಲ್ಲಿಗೆ ಆ ಒಂದು ಮಾತು ಎಷ್ಟರ ಮಟ್ಟಿಗೆ ಈಗ ಮಕ್ಕಳು ಜೊತೆಗೆ ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಬೀರಿದೆ ಅಂತಂದ್ರೆ ಒಂದು ದೊಡ್ಡ ಮಟ್ಟದಾದಂತ ಒಂದು ಪ್ರಭಾವ ಬೀರಿರುವಂತದ್ದು. ಸ್ವತಃ ಆ ಒಂದು ಬಾಲಕಿನಿ, ಆ ವಿದ್ಯಾರ್ಥಿನಿ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿರೋದ್ರಿಂದ ಒಂದು ಹಂತದಲ್ಲಿ ಈ ಹೇಳಿಕೆಗಳು ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ. ಮತ್ತೊಂದ್ ಕಡೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಜೊತೆಗೆ ವಿರೋಧ ಪಕ್ಷದ ನಾಯಕರು ಈ ರೀತಿಯಾಗಿ ಪ್ರತಿಯೊಬ್ರು ಕೂಡ ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಏನಾದ್ರು ಆದೇಶ ಆಯ್ತು ಅಂತ ನಾವು ಕೇಸರಿ ಸಾಲನ್ನ ನೀವು ಶಾಲೆಗೆ ಹಾಕೊಂಡು ಹೋಗಿ ಅಂತ ನಾವು ಕೂಡ ಕರೆ ಕೊಡ್ತೇವೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಈ ಒಂದು ವಿಚಾರ ಈಗ ರಾಜಕೀಯ ತಿರುವನ್ನ ಪಡ್ಕೋತಾ ಇದೆ. ಒಂದು ರೀತಿಯಲ್ಲಿ ಶೈಕ್ಷಣಿಕವಾಗಿ ಮಕ್ಕಳ ಮೇಲೂ ಕೂಡ ಪ್ರಭಾವ ಬೀಳುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ದಿವ್ಯಾ, ರಾಜಕೀಯವಾಗೂ ಕೂಡ ಇದನ್ನ ಪ್ರಮುಖ ಅಸ್ತ್ರವಾಗಿ ಬಳಸಿಕೊಳ್ಳುವ ಎಲ್ಲಾ ಸಾಧ್ಯತೆಗಳಿದ್ದಾವೆ. ಸಿದ್ದರಾಮಯ್ಯನವರು ಒಂದು ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ, ಆ ಸಂದರ್ಭದಲ್ಲಿ ಮುಸಲ್ಮಾನ್ ಸಮುದಾಯದ ತುಷ್ಟೀಕರಣ ನೀತಿಗೆ ಒಳಪಡುತ್ತಿದ್ದಾರೆ ಅಂತ ಹೇಳಿ ಪ್ರತಿಪಕ್ಷಗಳು ದೂರ್ತಿದ್ದಾವೆ. ಸುರೇಶ್, ಖಂಡಿತ ದಿವ್ಯ, ಯಾಕಂದ್ರೆ ಈಗ ಲೋಕಸಭಾ ಚುನಾವಣೆ ಮೇಲೆ ಮೇಜರ್ ಆಗಿ ಕಂಡಿರುವಂತದ್ದು ಕಾಂಗ್ರೆಸ್. ಇದರಲ್ಲಿ ಹೆಚ್ಚಿನದಾಗಿ, ಯಾಕಂದ್ರೆ ಈ ಬಾರಿ ಅಂತೂ ಯಾವುದೇ ರೀತಿಯಾಗಿ ಕೇವಲ 3 ಸೀಟನ್ನ ಹೊರತುಪಡಿಸಿದ್ರೆ 25 ಕ್ಷೇತ್ರಗಳನ್ನು ಕೂಡ ಬಿಜೆಪಿ ತನ್ನ ತೆಕ್ಕೆಗೆ ಈಗಾಗಲೇ ಹಾಕೊಂಡಿರುವಂತದ್ದು. ಅದರಲ್ಲೂ ಒಂದು ಕ್ಷೇತ್ರ ಕೇವಲ ಗೆದ್ದಿರುವಂತದ್ದು, ಮತ್ತೊಂದು ಕಡೆ ಸುಮಲತಾ ಅವರು ಕೂಡ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಆದ್ರೆ ಈಗ ಕಾಂಗ್ರೆಸ್ ಲೆಕ್ಕಾಚಾರ ಏನು ಅಂತಂದ್ರೆ ಸಂಪೂರ್ಣವಾಗಿ ನಾವು 20ಕ್ಕಿಂತ ಹೆಚ್ಚು ಕ್ಷೇತ್ರಗಳನ್ನ ಗೆಲ್ಬೇಕು ಅಂತ ಹೇಳಿ. ಆದ್ರೆ ಈ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಈ ರೀತಿಯಾದಂತ ವಿಚಾರಗಳು ಏನಿರುತ್ತೆ, ಇದು ಸೂಕ್ಷ್ಮವಾದಂತ ವಿಚಾರಗಳು. ಈ ರೀತಿಯಾದಂತ ಸೂಕ್ಷ್ಮ ವಿಚಾರಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಸಾರ್ವಜನಿಕವಾಗಿ ಕೊಡುವ ಮುಂಚೆ ಒಂದು ಚರ್ಚೆ ಮಾಡ್ಬೇಕಾಗತ್ತೆ. ಅದು ಯಾರು ಸ್ವತಃ ಸಿದ್ದರಾಮಯ್ಯನವರು ಸಿಎಂ ಆಗಿರುವಂತವ್ರೆ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಬಿಟ್ರೆ ಒಂದು ಹಂತದಲ್ಲಿ ಸರ್ಕಾರಕ್ಕೂ ಕೂಡ ಮುಜುಗರ ಆಗುತ್ತೆ, ಮುಂದೆ ಅದನ್ನ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ಇದು ಲೋಕಸಭಾ ಚುನಾವಣೆ ಮೇಲೆ ಸಾಕಷ್ಟು ರೀತಿಯಲ್ಲಿ ಪ್ರಭಾವ ಬೀರೋದಂತೂ ಸತ್ಯ. ಜೊತೆಗೆ ಇದು ಈಗ ಪ್ರಬಲ ಅಸ್ತ್ರವಾಗಿ ಬಳಸ್ಕೊಳ್ಳೋದಲ್ಲ, ಆಲ್ರೆಡಿ ಬಳಸ್ಕೊಂಡು ಆಗೋಗಿದೆ ಈ ವಿಚಾರವನ್ನ. ಬೆಳಗಿನಿಂದಲೇ ಈಗಾಗಲೇ ಸಾಕಷ್ಟು ಈ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಕೇವಲ ರಾಜ್ಯ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ ನಲ್ಲಿ ಈಗಾಗಲೇ ಇರುವಂತ ಪ್ರಕರಣವನ್ನ ಯಾಕೆ ಈಗ ಅದು ಅಧಿಕಾರ ಇದೆಯಾ ಒಂದು ಸರ್ಕಾರಕ್ಕೆ ಅದರ ಒಂದು ಹಿಜಾಬ್ ಪ್ರಕರಣವನ್ನು ತೆಗೆದುಹಾಕುವಂತ
ಹಾಕುವಂತ ಅಧಿಕಾರ ಇದೆಯಾ, ವಾಪಸ್ ಅದನ್ನ ಆದೇಶ ಮಾಡುವಂತ ವಿಚಾರ ಇದೆ, ಈ ರೀತಿಯಾಗಿ ಚರ್ಚೆ ಆಗ್ತಿರುವಂತದ್ದು. ಹಾಗಾಗಿ ಈಗ ಈ ಒಂದು ವಿಚಾರ ಸರ್ಕಾರದ ಮಟ್ಟದಲ್ಲಿ ಯಾವ ಹಂತಕ್ಕೆ ಹೋಗುತ್ತೆ, ಇದು ಚುನಾವಣೆಯ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ, ಜೊತೆಗೆ ಈ ರೀತಿಯಾದಂತ ಹೇಳಿಕೆ ರಾತ್ರಿ ಕೊಟ್ಟಂತ ಹೇಳಿಕೆ ಬೆಳಗ್ಗೆ ಬದಲಾವಣೆ ಆಗುತ್ತೆ ಅಂತಂದ್ರೆ ಯಾವ ರೀತಿಯಾಗಿ ರಾಜಕೀಯದಲ್ಲಿ ಬದಲಾವಣೆ ಆಗ್ತಾ ಇದೆ ಅನ್ನೋ ಚರ್ಚೆಗಳು ಕೂಡ ಈಗಾಗಲೇ ಪ್ರಾರಂಭ ಆಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.